Praise the Lord. Greetings to you all in the name of our Lord and Savior Jesus Christ. Today's Bible verse, Psalms 115 verse 14. May the Lord cause you to flourish, both you and your children. ಕೀರ್ತನೆಗಳು 115:14 ವಚನ. ಯೆಹೋವನು ನಿಮ್ಮನ್ನೂ ನಿಮ್ಮ ಮಕ್ಕಳನ್ನೂ ಅಭಿವೃದ್ಧಿಪಡಿಸಲಿ. ಇಲ್ಲಿ ಕೀರ್ತನೆಗಾರನು ನಮ್ಮನ್ನ ಕುರಿತು ಈ ಒಂದು ಮಾತನ್ನು ಹೇಳ್ತಾ ಇದ್ದಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಮಾತ್ರವಲ್ಲದೆ ನಿಮ್ಮ ಮಕ್ಕಳನ್ನೂ ಕೂಡ ಆಶೀರ್ವದಿಸಲಿ, ನಿಮ್ಮನ್ನು ಅಭಿವೃದ್ಧಿಪಡಿಸಲಿ, ನಿಮ್ಮನ್ನು ಹೆಚ್ಚಿಸಲಿ ಎಂಬುದಾಗಿ ಇಲ್ಲಿ ಕೀರ್ತನೆಗಾರನು ನಮಗಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಮುಂದುವರಿಸಿ 15ನೇ ವಚನದಲ್ಲಿ ಯೆಹೋವನಿಂದ ನಿಮಗೆ ಆಶೀರ್ವಾದವಾಗಲಿ ಎಂಬುದಾಗಿ. ಯಾರು ಈ ಯೆಹೋವನೆಂದರೆ ಆತನು ಭೂಪರಲೋಕಗಳನ್ನು ಉಂಟು ಮಾಡಿದ್ದಾನೆ ಎಂಬುದಾಗಿ. ಭೂಲೋಕವನ್ನು ಪರಲೋಕವನ್ನು ಉಂಟು ಮಾಡಿರ್ತಕ್ಕಂಥ ದೇವರು ನಿನ್ನನ್ನು ಆಶೀರ್ವದಿಸಲಿ, ನಿನ್ನ ಮಕ್ಕಳನ್ನು ಆಶೀರ್ವದಿಸಲಿ ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ನಮಗೆ ತಿಳಿಸಿಕೊಡ್ತಾ ಇದೆ. ಪ್ರಿಯರೇ, ಈ ವಾಕ್ಯ ಕೇವಲ ವೈಯಕ್ತಿಕವಾದಂಥ ಆಶೀರ್ವಾದವಲ್ಲ, ಸಂತತಿಯ ಕುರಿತು, ಮಕ್ಕಳ ಕುರಿತು, ಸಂತಾನದ ಕುರಿತು ಆಶೀರ್ವಾದವನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಪ್ರಿಯರೇ, ಹೌದು, ಕೇವಲ ನಿನಗೆ ಮಾತ್ರ ಆಶೀರ್ವಾದವಲ್ಲ, ಇದು ವೈಯಕ್ತಿಕ ಆಶೀರ್ವಾದವಲ್ಲ, ನಿನ್ನ ಕುಟುಂಬವನ್ನು, ಇಡೀ ಕುಟುಂಬವನ್ನು ಆಶೀರ್ವದಿಸ್ತೇನೆ ಎಂಬುದಾಗಿ ಇಂದು ದೇವರು ನಿಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಹೌದು, ಸತ್ಯವೇದದಲ್ಲಿ ಅನೇಕ ಉದಾಹರಣೆಗಳನ್ನು ನಾವು ನೋಡುತ್ತೇವೆ. ದಾವೀದನ ಬಗ್ಗೆ ನಾವು ನೋಡುವುದಾದರೆ ಅವನು ಒಬ್ಬ ಚಿಕ್ಕ ಬಾಲಕನಾಗಿದ್ದನು, ಕುರಿ ಕಾಯುವವನಾಗಿದ್ದನು. ಅವನನ್ನು ಮೇಲಕ್ಕೆತ್ತಿ ದೇವರು ಅಭಿವೃದ್ಧಿಪಡಿಸಿದನು, ಇಸ್ರಾಯೇಲರ ಮೇಲೆ ಅರಸನನ್ನಾಗಿ ಅವನನ್ನು ನೇಮಿಸಿದನು. ಪ್ರಿಯರೇ, ನವಮಿಯ ಬಗ್ಗೆ ನೋಡುತ್ತೇವೆ. ಆಕೆ ತನ್ನದೆಲ್ಲವನ್ನು ಕಳೆದುಕೊಂಡಿದ್ದಳು, ತನ್ನ ಪತಿಯನ್ನು, 2 ಗಂಡು ಮಕ್ಕಳನ್ನು ಕಳೆದುಕೊಂಡಿದ್ದಳು. ಅಂಥ ಒಂದು ಪರಿಸ್ಥಿತಿಯಲ್ಲಿ ದೇವರು ಆಕೆಯನ್ನು ಅಭಿವೃದ್ಧಿಪಡಿಸಿದರು. ಆಕೆ ಸೊಸೆಯಾದ ರೂತಳ ಮೂಲಕವಾಗಿ ದೇವರು ಆಶೀರ್ವಾದ ಮಾಡಿದರು. ಆಕೆ ಸಂತಾನವನ್ನು ಆಶೀರ್ವಾದ ಮಾಡಿದರು. ಪ್ರಿಯರೇ, ಹನ್ನಳ ಬಗ್ಗೆ ನಾವು ನೋಡ್ತೇವೆ. ಆಕೆಯ ಜೀವಿತದಲ್ಲಿ ಮಕ್ಕಳಿರಲಿಲ್ಲ. ಆಕೆ ಕಣ್ಣೀರಿನಿಂದ, ದುಃಖದಿಂದ ಅಳುತ್ತಾ ಕಾಲವನ್ನು ಕಳೆಯುವಂತಹ ಸ್ಥಿತಿ ಆಕೆಯದಾಗಿತ್ತು. ಅಂಥ ಒಂದು ಸ್ಥಿತಿಯನ್ನು ಕಂಡಂಥ ದೇವರು, ಆಕೆ ಪ್ರಾರ್ಥನೆಯನ್ನು ಕೇಳಿಸಿಕೊಂಡಂಥ ದೇವರು ಆಕೆಯನ್ನು ಅಭಿವೃದ್ಧಿಪಡಿಸಿದರು, ಆಕೆಯನ್ನು ಮೇಲಕ್ಕೆ ಎತ್ತಿದರು. ಎಸ್ತೇರ್ ರಾಣಿಯ ಬಗ್ಗೆ ನೋಡ್ತೇವೆ. ಆಕೆ ಒಬ್ಬ ಅನಾಥ ಹುಡುಗಿ ಆಗಿದ್ದಳು. ದೇವರು ಆಕೆಯನ್ನು ಮೇಲಕ್ಕೆತ್ತಿದರು, ಒಬ್ಬ ರಾಣಿಯನ್ನಾಗಿ ಆಕೆಯನ್ನು ಮಾಡಿದರು. ಪ್ರಿಯರೇ, ಹೌದು, ಇಷ್ಟೆಲ್ಲ ಆಶೀರ್ವಾದವನ್ನು ಮಾಡಿದ ದೇವರು ಇವತ್ತು ನಿನಗೂ ಕೂಡ ಆಶೀರ್ವಾದವನ್ನು ಮಾಡ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ದೇವರ ವಾಕ್ಯ ಎಂದಿಗೂ ಸುಳ್ಳಾಗುವುದಿಲ್ಲ. ಆತನು ವಾಗ್ದಾನವನ್ನು ಮಾಡಿ ಅದನ್ನು ನೆರವೇರಿಸುವಂಥ ದೇವರು ನಮ್ಮ ದೇವರಾಗಿದ್ದಾರೆ. ಆದುದರಿಂದ ನನ್ನ ಪ್ರಿಯ ದೇವಜನರೇ, ಇವತ್ತೇ ನೀವು ಕರ್ತನ ಕಡೆಗೆ ತಿರುಗಿಕೊಳ್ಳಿರಿ. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ಸಣ್ಣವರು ಮೊದಲುಗೊಂಡು ದೊಡ್ಡವರ ಪರ್ಯಂತರ ಎಲ್ಲರನ್ನೂ ಆಶೀರ್ವದಿಸುವೆನೆಂಬುದಾಗಿ. ಹೌದು, ಇವತ್ತು ನಿನ್ನನ್ನೇ ನೋಡಿ ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ಆಶೀರ್ವದಿಸುವೆನೆಂಬುದಾಗಿ. ದೇವರು ತನ್ನ ಭಕ್ತರನ್ನು ಆಶೀರ್ವದಿಸುವಂಥವರಾಗಿದ್ದಾರೆ. ಹೌದು, ನೀನು ಆತನನ್ನೇ ಹಿಂಬಾಲಿಸುವಂಥವನಾಗಿರು, ನೀನು ಆತನಿಗೆ ಪ್ರಾರ್ಥನೆ ಮಾಡುವಂಥವನಾಗಿರು. ಪ್ರತಿದಿನ ಬೆಳಿಗ್ಗೆ ನಿನಗಾಗಿಯೂ ಮತ್ತು ನಿನ್ನ ಕುಟುಂಬಕ್ಕಾಗಿಯೂ ಪ್ರಾರ್ಥನೆ ಮಾಡುವಂಥವನಾಗಿರು. ಖಂಡಿತವಾಗಿಯೂ ದೇವರು ನಿನ್ನನ್ನು ಮಾತ್ರವಲ್ಲದೆ ನಿನ್ನ ಕುಟುಂಬವನ್ನು ಕೂಡ ಆಶೀರ್ವದಿಸುತ್ತಾರೆ. ಕುಟುಂಬವನ್ನು ಕಟ್ಟಿದಾತನು ದೇವರೇ ಆಗಿದ್ದಾರೆ. ನಮ್ಮ ಕರ್ತನು ಸೃಷ್ಟಿಕರ್ತನಾಗಿದ್ದಾನೆ. ಭೂಲೋಕವನ್ನು ಉಂಟು ಮಾಡಿದ್ದಾನೆ, ಪರಲೋಕವನ್ನು ಉಂಟು ಮಾಡಿದ್ದಾನೆ, ಮಾನವರನ್ನು ಸೃಷ್ಟಿಸಿದ್ದಾರೆ. ದೇವರು ತನ್ನ ಬಾಯಿ ಮಾತಿನಿಂದಲೇ ಎಲ್ಲ ಸೃಷ್ಟಿಯನ್ನು ಉಂಟು ಮಾಡಿದಂಥ ದೇವರು ಮಾನವನು ಒಂಟಿಗನಾಗಿರುವುದು ಸರಿಯಲ್ಲ ಎಂಬುದಾಗಿ ತಿಳಿದುಕೊಂಡು ಆತನಿಗೆ ಸರಿ ಬೀಳುವ ಸಹಕಾರಣಿಯನ್ನು ದೇವರು ಉಂಟು ಮಾಡಿದರು. ಹೌದು, ಕುಟುಂಬವನ್ನು ಆಶೀರ್ವದಿಸುತ್ತೇನೆ ಎಂಬುದಾಗಿ ಹೇಳಿದ ದೇವರು ಮಾನವನು ಜೊತೆಯಾಗಿರಲಿ ಎಂಬುದಾಗಿ ಬಯಸಿದ ದೇವರು ಇಂದು ನಿನ್ನನ್ನೂ ಕೂಡ ಆಶೀರ್ವದಿಸ್ತಾ ಇದ್ದಾರೆ, ನಿನ್ನ ಕುಟುಂಬವನ್ನೂ ಕೂಡ ಆಶೀರ್ವದಿಸಲಿಕ್ಕಿದ್ದಾರೆ. ದೇವರು ನಿನ್ನನ್ನು, ನಿನ್ನ ಕುಟುಂಬವನ್ನು ಆಶೀರ್ವದಿಸಲಿ ಮತ್ತು ಅಭಿವೃದ್ಧಿಪಡಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಲೋಕ ಪರಲೋಕಗಳನ್ನು ಉಂಟು ಮಾಡಿರುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಇಂದು ನೀವು ಕೊಟ್ಟಿರುವ ವಾಕ್ಯಕ್ಕೋಸ್ಕರ ನಿಮಗೆ ವಂದಿಸ್ತೇವೆ ಕರ್ತನೆ. ನಮ್ಮನ್ನು ನೀನು ನೆನಪು ಮಾಡಿಕೊಂಡಿದ್ದೇವಾ, ನಿನಗೆ ಸ್ತೋತ್ರ. ನಿನ್ನನ್ನು, ನಿನ್ನ ಮಕ್ಕಳನ್ನು ಅಭಿವೃದ್ಧಿಪಡಿಸುತ್ತೇನೆ, ನಿನ್ನನ್ನು ಆಶೀರ್ವದಿಸುತ್ತೇನೆ ಎನ್ನುವ ವಾಗ್ದಾನದ ವಾಕ್ಯವನ್ನು ಇವತ್ತು ನಮ್ಮೆಲ್ಲರ ಜೀವಿತದಲ್ಲಿ ಕೊಟ್ಟಿದೆಯಲ್ಲ ದೇವ, ಅದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇವೆ.
ಬೇಡುತ್ತೇವೆ ಸ್ವಾಮಿ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು ಕರ್ತನೆ. ಇವರನ್ನು ಆಶೀರ್ವದಿಸುವುದಷ್ಟೇ ಅಲ್ಲ, ಇವರ ಮಕ್ಕಳನ್ನು ಆಶೀರ್ವದಿಸು, ಇವರ ಕುಟುಂಬವನ್ನು ಆಶೀರ್ವದಿಸು, ಇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನ, ಬಂಧು ಬಳಗದವರೆಲ್ಲರನ್ನ ಆಶೀರ್ವಾದ ಮಾಡು ಕರ್ತನೆ. ಇವರು ಕೈ ಹಾಕುವ ಕೆಲಸವು ಸಫಲವಾಗಲಿಕ್ಕಾಗುವಂತೆ ಸಹಾಯ ಮಾಡು. ಇವರನ್ನು ಹೆಚ್ಚಾಗಿ ಅಭಿವೃದ್ಧಿಪಡಿಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೇನ್.